ಸುಪ್ರಭಾತ ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ಸುಪ್ರಭಾತ ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ ತಪ್ಪುವುದು ಅಪಮೃತ್ಯು ಕಾಲಕರ್ಮಂಗಳಯ್ಯ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಜಯಕುಮಾರ್, ಬೆಂಗಳೂರಿನವನು. ಇವತ್ತು ನಾನು ಒಂದು ಅಷ್ಟಾವರಣದ ಬಗ್ಗೆ ನೋಡ್ತಾ ಇರ್ಬೇಕಾದ್ರೆ ಒಂದು ಒಳ್ಳೆಯ ಒಂದು ವಿಷಯ ಸಿಕ್ತು, ಅದನ್ನು ನಿಮಗೆ ಹೇಳಲೇಬೇಕು ಅನಿಸ್ತಾ ಇದೆ. ಸೊ ಇದಕ್ಕಿಂತ ಮೊದಲು ನಾನು ಒಂದು ವಚನದಿಂದ ಶುರು ಮಾಡ್ತೇನೆ. ಎಲೈ ಮನವೇ ಅಳಿಯಾಸೆ ಬೇಡವೋ, ಎಲೆ ಎಲೆ ಮನವೇ ಅಳಿಯಾಸೆ ಬೇಡವೋ, ಕಾಳ ಬೆಳದಿಂಗಳ ಸಿರಿ ಸ್ಥಿರವಲ್ಲ, ಕಾಳ ಬೆಳದಿಂಗಳ ಸಿರಿ ಸ್ಥಿರವಲ್ಲ, ಕೇಡಿಲ್ಲದ ಪದವಿಯ ಈವ ನಮ್ಮ ಕೂಡಲ ಸಂಗಮ ದೇವನ ಮರೆಯದೆ ಪೂಜಿಸು, ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಈ ವಿಶ್ವಜೀವನದಲ್ಲಿ ಬ್ರಹ್ಮಾಂಡಗತವಾಗಿ ವಿಶ್ವಗತವಾಗಿ ಆತ್ಮಾದಿ ಭೂಮ್ಯಂತವಾದ ಷಟ್ತತ್ವಗಳು, ಆತ್ಮದಿಂದ ಹಿಡಿದು ಆತ್ಮ, ಆಕಾಶ, ವಾಯು, ಅಗ್ನಿ ಮತ್ತು ನೀರು, ಅಪ್ಪು ಮತ್ತು ಭೂಮಿ, ಭೂಮ್ಯಂತವಾದಂತಹ ಷಟ್ತತ್ವಗಳು ಮತ್ತು ಸೂರ್ಯ ಚಂದ್ರಾದಿ ಜ್ಯೋತಿರ್ತತ್ವಗಳು, ಇವು ಸೇರಿ ಎಷ್ಟಾಗುತ್ತೆ 8 ತತ್ವಗಳು. ಆತ್ಮಾದಿ ಭೂಮ್ಯಂತ ಷಟ್ತತ್ವಗಳು ಮತ್ತು ಸೂರ್ಯಾದಿ ಚಂದ್ರ ಜ್ಯೋತಿರ್ತತ್ವಗಳು ಸೇರಿ ಸಕಲ ಜೀವರಾಶಿಗೆ ಆಶ್ರಯವನ್ನು ಒದಗಿಸ್ತದೆ ಈ ಅಷ್ಟಾವರಣ ಅಂತ ಹೇಳ್ತಾರೆ. ಈ ಒಂದು ದೃಷ್ಟಿಯಿಂದ ಆತ್ಮ, ಸೂರ್ಯ, ಚಂದ್ರ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಈ 8 ಕೆಲವರು ಬ್ರಹ್ಮಾಂಡ ಅಷ್ಟಾವರಣ ಅಂತ ಕರೀತಾರೆ. ಈ ಬ್ರಹ್ಮಾಂಡ ಅಷ್ಟಾವರಣದ ಕಾರ್ಯಾಚರಣೆಯಲ್ಲಿ ಮಾಯಾಶಕ್ತಿಯು ಮಿಶ್ರವಾಗಿ ಆವರಣವಾಗ್ತದೆ. ಸೊ ಇದರ ಮೇಲೆ ಮಾಯಾಶಕ್ತಿ ಏನಾಗುತ್ತೆ, ಮಿಶ್ರವಾಗಿ ಆವರಣವಾಗಿ ಆಗ ಜೀವ ಚೈತನ್ಯವು ಸುಖ ದುಃಖ ಜನನ ಮರಣ ಅನ್ನುವ ಕಡೆಗೆ ಅಧೋಮುಖವಾಗಿ ಹರಿಹತ್ತುತ್ತದೆ. ಏನಾಗುತ್ತೆ, ಜೀವಚೈತನ್ಯ ಸುಖ ದುಃಖ ಜನನ ಮರಣದ ಕಡೆಗೆ ಅಧೋಮುಖವಾಗಿ ಸಂಚರಿಸತ್ತದೆ. ಜೀವರಾಶಿಗಳ ಜೀವ ಚೈತನ್ಯದ ಈ ಅಧೋಮುಖ ಪ್ರವೃತ್ತಿಯನ್ನು ಎತ್ತಿ ಹಿಡಿದು ಊರ್ಧ್ವಮುಖಗೊಳಿಸಿ ಆನಂದದ ಕಡೆಗೆ ಒಯ್ಯುವಂತಹ ಕ್ರಿಯಾ ವ್ಯಾಪಾರಕ್ಕೆ ಧರ್ಮವೆಂದು ಹೆಸರಿಸುತ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಜೀವರಾಶಿಗಳ ಈ ಅಧೋಮುಖ ವೃತ್ತಿ, ಏನು ಅಧೋಮುಖ ವೃತ್ತಿ? ಸುಖ ದುಃಖ ಜನನ ಮರಣ, ಬೇಕು ಬೇಡ, ಇನ್ನು ಒಂದು ಕಿಷ್ಕಿಂದವಾದಂಥ ಲೌಕಿಕ ಒಂದು ವೃತ್ತಿ ಇದೆಯಲ್ಲ, ಇದನ್ನು ಅಧೋಮುಖ ವೃತ್ತಿ ಅಂತ ಕರಿತೇವೆ. ಈ ಅಧೋಮುಖ ವೃತ್ತಿಯನ್ನು ಎತ್ತಿ ಹಿಡಿದು ಊರ್ಧ್ವಮುಖಗೊಳಿಸಿ ಆನಂದದ ಕಡೆಗೆ ಒಯ್ಯುವಂತಹ ಕ್ರಿಯಾ ವ್ಯಾಪಾರಕ್ಕೆ ಧರ್ಮ ಅಂತ ಕರೀತಾರೆ. ಧರ್ಮಚೇತನವು ಊರ್ಧ್ವಮುಖಿಯಾಗಿರ್ತದೆ. ಈ ಧರ್ಮಚೇತನ ಹೇಗಿರ್ತದೆ? ಊರ್ಧ್ವಮುಖಿ. ಅದು ತತ್ವಜ್ಞಾನವನ್ನು ಧರ್ಮದ ಮೂಸೆಯಲ್ಲಿ ಸಿದ್ಧಗೊಳಿಸಿದಾಗ, ಅಂದರೆ ಈ ತತ್ವಜ್ಞಾನವನ್ನು ಧರ್ಮದ ಚೌಕಟ್ಟಿನಲ್ಲಿ ಬೌಂಡ್ರಿಯಲ್ಲಿ ನಾವು ಸಿದ್ಧ ಮಾಡಿದಾಗ ಏನಾಗುತ್ತೆ ಅಂದರೆ ವೇದಾಂತ, ನಾವೇನಂತೀವಿ ವೇದಾಂತದ ಹಂತವನ್ನು ದಾಟಿ, ವೇದಾಂತ ಅಂತ ಹೇಳಿದ್ರೆ ತಿಳುವಳಿಕೆ, ನಾಲೆಡ್ಜ್ ಆಫ್ ಥೇರಿ ಅಂತ ಕರಿತೀವಿ. ಈ ವೇದಾಂತದ ಹಂತವನ್ನು ದಾಟಿ ಆಚರಣೆಯ ಹಂತದಲ್ಲಿ ವೇದಾಂತವು ಇಳಿದು ಸಿದ್ಧವಾದಾಗ, ಬರೀ ಬಾಯಿಯ ಪುಸ್ತಕದ ಬದನೆಕಾಯಾಗಿ ಯೂಸ್ ಮಾಡಿಕೊಳ್ಳೋದಂತಹ ವೇದಾಂತದ ತಿರುಳನ್ನು ಆಚರಣೆಯ ಹಂತದಲ್ಲಿ ನಾವು ಇಳಿಸಿದಾಗ ಸಿದ್ಧಾಂತವಂತ ಕರಿತೀವಿ. ಅದನ್ನು ಎಕ್ಸ್ಪೆರಿಮೆಂಟೆಡ್ ಥೇರಿ.
ಹೀಗೆ ವೇದಾಂತವನ್ನು ಸಿದ್ಧಾಂತವನ್ನಾಗಿ ಪರಿವರ್ತಿಸುವುದೇ ಧರ್ಮದ ಕೆಲಸ, ಕಾರ್ಯ, ಗುರಿ. ವೇದಾಂತವನ್ನು, ಈ ನಾಲೆಡ್ಜನ್ನು, ಥಿಯರಿಟಿಕಲ್ ನಾಲೆಡ್ಜನ್ನು, ತಿಳುವಳಿಕೆಯನ್ನು ಏನು ಮಾಡಬೇಕು? ಎಕ್ಸ್ಪರಿಮೆಂಟ್ ಮಾಡಿದಾಗ ಅದೇ ಸಿದ್ಧಾಂತವಾಗ್ತದೆ. ಈ ಸಿದ್ಧಾಂತವಾಗಿ ಪರಿವರ್ತಿಸುವುದನ್ನೇ ಧರ್ಮದ ಕೆಲಸ ಅಂತ ಕರೀತಾರೆ. ಇದೇ ಧರ್ಮದ ಕಾರ್ಯ. ಹೀಗಾಗಿ ಧರ್ಮವು ತತ್ವಜ್ಞಾನದ ಪ್ರಯೋಗಶಾಲೆ ಅಂತ ಕರಿಬೋದು. ಧರ್ಮ ಏನು? ತತ್ವಜ್ಞಾನದ ಪ್ರಯೋಗಶಾಲೆ ಅಂತ ನಾವು ಹೇಳ್ಬೋದು. ಧರ್ಮವನ್ನು ತತ್ವಕ್ಕನುಗುಣವಾಗಿ ನಿರೂಪಿಸದೇ ಹೋದಾಗ, ತತ್ವಜ್ಞಾನದ ಪ್ರಯೋಗಶಾಲೆ ಯಾವುದು? ಧರ್ಮ. ಈ ಧರ್ಮವನ್ನು ತತ್ವಕ್ಕನುಗುಣವಾಗಿ ನಾವು ನಿರೂಪಣೆ ಮತ್ತು ಆಚರಣೆಗೆ ತರದೇ ಹೋದಾಗ ಅದರ ಮೂಲ ಉದ್ದೇಶ, ಭಗವಂತನ ಕಾಣಬೇಕಂತ ಅದರ ಮೂಲ ಉದ್ದೇಶ ಅಥವಾ ಸತ್ವವೇ ದೂರವಾಗಿ ಜಾತಿ ಜನಾಂಗ ಕ್ಕೆ ಅದು ಸೀಮಿತವಾಗಿಬಿಡ್ತದೆ ಮತ್ತು ಆ ಧರ್ಮ ಅನ್ನೋದು ವಿಕೃತಗೊಳ್ಳಲ್ಪಡುತ್ತದೆ. ಈಗ ಭಾರತದ ಪ್ರತಿಯೊಂದು ಧರ್ಮಗಳ ಸ್ಥಿತಿಯೂ ಏನಾಗಿದೆ? ವಿಕೃತಗೊಂಡ ಜಾತಿ ಜನಾಂಗಿಗೆ ಸೀಮಿತವಾದಂಥ ಧರ್ಮವಾಗ್ಬಿಟ್ಟಿದೆ. ಧರ್ಮಕ್ಷೇತ್ರದಲ್ಲಿ ಮೇಲಿಂದ ಮೇಲೆ ಪುರೋಹಿತ ಶಾಹಿಗಳ ಸ್ವಾರ್ಥದಿಂದ ಧರ್ಮವು ವಿಕೃತಗೊಳ್ಳುವುದನ್ನು ನೋಡಿಬಿಟ್ಟು ಸಮಾಜವಾದಿಗಳು, ಪುರೋಹಿತಶಾಹಿಗಳ ಈ ಸ್ವಾರ್ಥದಿಂದ ಧರ್ಮ ಕೆಟ್ಟು ಹೋಗೋದನ್ನು ನೋಡಿ ಸಮಾಜವಾದಿಗಳು, ಸೋಷಿಯಲಿಸ್ಟ್ಗಳು, ಸಾಮ್ಯವಾದಿಗಳು, ಕಮ್ಯುನಿಸ್ಟ್ಗಳು, ವಿಚಾರವಾದಿಗಳು, ರ್ಯಾಷನಲಿಸ್ಟ್ಗಳು, ವಾಸ್ತವವಾದಿಗಳು, ರಿಯಲಿಸ್ಟ್ಗಳು, ನಿರೀಶ್ವರವಾದಿಗಳು, ಎಗ್ನೋಸ್ಟಿಕ್ಸ್, ವ್ಯವಹಾರವಾದಿಗಳು, ಪ್ರಾಗ್ಮ್ಯಾಟಿಕ್ಸ್ ಮುಂತಾದವರು ಧರ್ಮ ಎಂಬ ಪ್ರಯೋಗಶಾಲೆಯನ್ನೇ ಕಿತ್ತು ಹಾಕಬೇಕು ಅಂತಾರೆ. ಏನಂತ ಇದ್ದಾರೆ ಅವರು? ಈ ಪುರೋಹಿತಗಳ ಸ್ವಾರ್ಥದಿಂದ ಏನಂತ ಇದ್ದಾರೆ ಅವರು? ಸಾಮ್ಯವಾದಿಗಳು, ಸಮಾಜವಾದಿಗಳು, ವಿಚಾರವಾದಿಗಳು, ವಾಸ್ತವವಾದಿಗಳು, ನಿರೀಶ್ವರವಾದಿಗಳು ಈ ಧರ್ಮ ಮತ್ತು ಈ ತತ್ವಜ್ಞಾನವನ್ನೇ ಕಿತ್ತೆಸಬೇಕು. ಯಾಕಂದರೆ ಸ್ವಾರ್ಥದ ಗೂಡಾಗಿದೆ, ಜನಾಂಗೀಯ ನಿಂದನೆ, ಜನಾಂಗದ ಒಂದು ಶೋಷಣೆಯ ಒಂದು ಬೀಡಾಗಿದೆ, ಅದರಿಂದ ಕಿತ್ತು ಹಾಕಬೇಕು ಅಂತ ಹೇಳ್ತಾರೆ. ಇದು ಸಾಧು ಅಲ್ಲ, ಇದು ಒಳ್ಳೆಯ ಮಾರ್ಗ ಅಲ್ಲ. ಹೀಗಾದರೆ ಮೇಲಿಂದ ಮೇಲೆ ನೆಗಡಿಯಾದರೆ ಮೂಗನ್ನೇ ಕೊಯ್ದು ಹಾಕ್ದಂತಾಗುತ್ತೆ. ಇದು ಯಾವ ರೀತಿ ಅವರ ಒಂದು ಉಪಾಯ ಅಂತ ಹೇಳಿದ್ರೆ, ನೆಗಡಿ ಆಗಿಬಿಟ್ರೆ ಮೂಗನ್ನೇ ಕೊಯ್ಯಬೇಕು ಅಥವಾ ಉಗುರು ಸುತ್ತಾದರೆ ಬೆರಳೆ ಕತ್ತರಿಸಬೇಕು ಅನ್ನೋದು ಅವರ ಒಂದು ಸಿದ್ಧಾಂತ ಆಗ್ಬಿಡುತ್ತೆ. ಬೌದ್ಧಿಕ ವಿಸ್ತೀರ್ಣತೆಯನ್ನು, ಐಂದ್ರಿಕ ವಿಸ್ತೀರ್ಣತೆಯನ್ನು ಮತ್ತು ಭೌತಿಕ ವಿಸ್ತೀರ್ಣತೆಯನ್ನು, ಏನದು? ಬೌದ್ಧಿಕ ವಿಸ್ತೀರ್ಣತೆ, ಇಂಗ್ಲೀಷ್ನಲ್ಲಿ ಇಂಟಲೆಕ್ಚುಯಲ್ ಡೈಮೆನ್ಷನ್ ಅಂತ ಕರಿತೀವಿ. ಐಂದ್ರಿಕ ವಿಸ್ತೀರ್ಣತೆಯನ್ನು ಡೈಮೆನ್ಷನ್ಸ್ ಆಫ್ ಸೆನ್ಸಸ್ ಅಂತ ಕರಿತೀವಿ. ಹಾಗೂ ಭೌತಿಕ ವಿಸ್ತೀರ್ಣತೆಯನ್ನು ಮೆಟೀರಿಯಲ್ ಡೈಮೆನ್ಷನ್ ಅಂತ ಕರಿತೀವಿ. ಹೀಗೆ ಇವುಗಳನ್ನು ಮಾತ್ರ ಒಂದು ಕುರಿತು ಚಿಂತಿಸಿ ಸಮಾಜವಾದಿಗಳು, ಕಮ್ಯುನಿಸ್ಟ್ಗಳು, ಸೋಷಿಯಲಿಸ್ಟ್ಗಳು, ರ್ಯಾಷನಲಿಸ್ಟ್ಗಳು, ರಿಯಲಿಸ್ಟ್ಗಳು ಮತ್ತು ಅಗ್ನೋಸ್ಟಿಕ್ಸ್ಗಳು ಮತ್ತು ಪ್ರಾಗ್ಮ್ಯಾಟಿಸ್ಟ್ಗಳು ಏನು ಮಾಡಿದ್ರು? ಮೇಲಿನ ಒಂದು ಕ್ರಮವನ್ನು ತೆಗೆದುಕೊಂಡ್ರು. ಏನು? ಧರ್ಮ ಮತ್ತು ತತ್ವಜ್ಞಾನ ಕಿತ್ತು ಹಾಕಬೇಕು ಅಂತ ಈ ಇಂಟೆಲೆಕ್ಚುಯಲ್, ಡೈಮೆನ್ಷನಲ್ ಆ್ಯಂಡ್ ಮೆಟೀರಿಯಲ್ ಡೈಮೆನ್ಷನ್ಸ್ ಬಗ್ಗೆ ವಿಚಾರ ಮಾಡಿ ಇದು ಬೇಕಾಗಿಲ್ಲ ಧರ್ಮ ಅನ್ನೋದು ಮತ್ತು ತತ್ವಜ್ಞಾನ ಅಂತ ಹೇಳೋದು ನಿರೂಪಿಸ್ಬಿಟ್ರು. ಈ ನಿಲುವಿಗೆ ಬರ್ತಾರೆ. ಆದರೆ ಧರ್ಮಕ್ಷೇತ್ರವು ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಬೆಳೆದಾಗ, ಧರ್ಮಕ್ಷೇತ್ರ ಅನ್ನೋದು ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಬೆಳೆದಾಗ ಈ ಎಲ್ಲ ಭೌತಿಕ ವಿಸ್ತೀರ್ಣತೆಗಳನ್ನು ದಾಟಿ ನಿಲ್ಲುತ್ತದೆ. ಯಾವಾಗ ಧರ್ಮ ಕ್ಷೇತ್ರದಲ್ಲಿ ಧರ್ಮಕ್ಷೇತ್ರವು ತತ್ವಜ್ಞಾನದ ಹಿನ್ನೆಲೆಯಲ್ಲಿ ಬೆಳೆದಾಗ ಈ ಎಲ್ಲ ಭೌತಿಕ ವಿಸ್ತರಣೆ ಇದು ಇಂಟೆಲೆಕ್ಚುಯಲ್ ಡೈಮೆನ್ಷನ್ ಆ್ಯಂಡ್ ಮೆಟೀರಿಯಲ್ ಡೈಮೆನ್ಷನ್ಸು, ಭೌತಿಕ ವಿಸ್ತೀರ್ಣತೆಗಳನ್ನು ದಾಟಿ ಧರ್ಮ ನಿಲ್ತದೆ. ಈ ಹಂತಕ್ಕೆ ಆಧ್ಯಾತ್ಮಿಕ ವಿಸ್ತೀರ್ಣತೆ ಅಂತ ಕರೀತಾರೆ. ಸೊ ಇಟ್ ಈಸ್ ಬಿಯಾಂಡ್. ಸೊ ಮೆಟಾಫಿಸಿಕಲ್ ಡೈಮೆನ್ಷನ್, ಆಧ್ಯಾತ್ಮಿಕ ವಿಸ್ತೀರ್ಣತೆ ಅನ್ನೋದು ಇಟ್ ಈಸ್ ಬಿಯಾಂಡ್ ಇಂಟೆಲೆಕ್ಚುಯಲ್ ಡೈಮೆನ್ಷನ್, ಡೈಮೆನ್ಷನ್ಸ್ ಆಫ್ ಸೆನ್ಸಸ್ ಆ್ಯಂಡ್ ಮೆಟೀರಿಯಲ್ ಡೈಮೆನ್ಷನ್ಸು. ಈ ಹಂತಕ್ಕೆ ನಾವೇನು ಕರಿತೀವಿ? ಆಧ್ಯಾತ್ಮಿಕ ವಿಸ್ತೀರ್ಣತೆ ಅಂತ ಕರಿತೀವಿ. ಭೌತಿಕ ವಿಸ್ತೀರ್ಣತೆಗಳನ್ನು ಪರಿಗ್ರಹಿಸಲು ಮಾನವನು ಮನ, ಬುದ್ಧಿ, ಶರೀರ, ಇಂದ್ರಿಯಗಳನ್ನು ಪಳಗಿಸುವಂತೆ, ಹಾಗೆ ಒಂದು ಭೌತಿಕ ವಿಸ್ತೀರ್ಣತೆಯನ್ನು ನಾವು ಗ್ರಹಿಸೋಕ್ಕೆ, ಅದನ್ನು ಗ್ರಹಿಸ್ಕೊಳ್ಳೋಕ್ಕೆ ಏನು ಮಾಡ್ತಾಯಿದ್ದೀವಿ? ನಾವು ನಮ್ಮ ಮನಸ್ಸು, ಬುದ್ಧಿ, ಶರೀರ, ಇಂದ್ರಿಯಗಳನ್ನು ಏನು ಮಾಡಬೇಕು? ಪಳಗಿಸಬೇಕು. ಹಾಗೆಯೇ ಆಧ್ಯಾತ್ಮಿಕ ವಿಸ್ತೀರ್ಣತೆ, ಮೆಟಾಫಿಸಿಕಲ್ ಡೈಮೆನ್ಷನ್ನ ಪರಿಗ್ರಹಿಸಲಿಕ್ಕೆ ಮಾನವನು ಆತ್ಮನನ್ನು ಪಳಗಿಸಬೇಕಾಗ್ತದೆ. ಆತ್ಮನ ಪಳಗಿಸೋ ಅನ್ನೋದು ಒಂದು ಕರೆಕ್ಟಾದ ಒಂದು ಪದ ಅನಿಸ್ತಾ ಇಲ್ಲ. ಆತ್ಮನ ಅರಿಯುವುದಕ್ಕೆ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ, ಈ ಆತ್ಮ ಸಾಕ್ಷಾತ್ಕಾರ, ಆತ್ಮನ ಅರಿಯುವುದೇ ಈ ಒಂದು ವಿಸ್ತೀರ್ಣತೆಯನ್ನು ಪಡೆಯುವುದಕ್ಕೆ ಒಂದು ಮೂಲ ಹಿನ್ನೆಲೆ ಆಗ್ತದೆ.
ಮಾನವನ ಜೀವನದಲ್ಲಿ ಮನ, ಬುದ್ಧಿ, ಇಂದ್ರಿಯಗಳು ಎಷ್ಟು ವಾಸ್ತವಿಕವೋ, ಮನುಷ್ಯನಿಗೆ ಈ ಮನಸ್ಸು, ಬುದ್ಧಿ, ಶರೀರ, ಇಂದ್ರಿಯಗಳು ಎಷ್ಟು ವಾಸ್ತವಿಕವಾಗಿ ಸತ್ಯ ಸಂಗತಿಯಾಗಿದೆಯೋ ಹಾಗೆ ಆತ್ಮನೂ ಕೂಡ ಒಂದು ಸತ್ಯ ಸಂಗತಿ. ಆತ್ಮನನ್ನು ಅಲಕ್ಷಿಸಿ ಜೀವನವನ್ನು ಅಳೆಯ ಹೊರಟರೆ ಹೃದಯವನ್ನು ಅಲಕ್ಷಿಸಿ ಶರೀರವನ್ನು ಮಾತ್ರ ಕಂಡುಕೊಂಡಂತಾಗ್ತದೆ. ಆತ್ಮವನ್ನು ಬಿಟ್ಟು ಜೀವನವನ್ನು ಮಾಡ್ತೀನಿ, ಜೀವನದಲ್ಲಿ ಒಂದು ನಾವು ಪರಿಪೂರ್ಣತೆ ಪಡ್ತೀನಿ ಅಂತ ಹೇಳಿದ್ರೆ ಅದು ಹೃದಯವನ್ನು ಬಿಟ್ಟು ಒಂದು ಶರೀರವನ್ನು ಪೋಷಿಸ್ಕೊಂಡು ನಾವು ಸಾಯೋ ಥರ ಆಗುತ್ತೆ. ಈ ಆತ್ಮನನ್ನು ಅರಿಯಲು ಸಾಕ್ಷರ ಜ್ಞಾನ, ಲಿಟ್ರಸಿ ನಾಲೆಡ್ಜ್, ಅಂದರೆ ಓದು ಬರಹ ಅನ್ನೋದು ಬೇಕು. ಈ ಆತ್ಮವನ್ನು ಅರಿಯಲು ಸಾಕ್ಷರ ಜ್ಞಾನ, ಲಿಟ್ರಸಿ ನಾಲೆಡ್ಜ್ ಆ್ಯಂಡ್ ಬೌದ್ಧಿಕ ಜ್ಞಾನ, ಇಂಟೆಲೆಕ್ಚುಯಲ್ ನಾಲೆಡ್ಜ್ ಮಾತ್ರ ಸಾಲ್ತಾ ಇಲ್ಲ. ಆತ್ಮಜ್ಞಾನಕ್ಕೆ ಇವು ಏನು ಲಿಟ್ರಸಿ ನಾಲೆಡ್ಜ್ ಮತ್ತು ಬೌದ್ಧಿಕ ಜ್ಞಾನ ಇದ್ದರೆ ಮಾತ್ರ ಸಾಲಲ್ಲ. ಅದಕ್ಕೆ ಸಹಜ ಜ್ಞಾನ ಅಂದರೆ ಇಂಟ್ಯೂಷನಲ್ ನಾಲೆಡ್ಜ್. ಆ ಇಂಟ್ಯೂಷನಲ್ ನಾಲೆಡ್ಜ್ನ ಸಹಜ ಜ್ಞಾನ, ಅದು ಸದಮಲ ಜ್ಞಾನ ಅಂತ ಕರೀತಾರೆ. ಹಾಗೂ ಸ್ವಯಂಭೂ ಜ್ಞಾನ, ಇನ್ಬಾರ್ನ್ ನಾಲೆಡ್ಜ್. ಸ್ವಯಂಭೂ ಜ್ಞಾನ, ಇನ್ಬಾರ್ನ್ ನಾಲೆಡ್ಜ್ಗಳ ಅವಶ್ಯಕತೆ ಇದೆ. ಈ ಜ್ಞಾನಗಳ ಇಂಟ್ಯೂಷನಲ್ ನಾಲೆಡ್ಜ್ ಮತ್ತು ಇನ್ಬಾರ್ನ್ ನಾಲೆಡ್ಜುಗಳ ಅವಶ್ಯಕತೆ ಇದೆ. ಈ ಜ್ಞಾನಗಳ ಮೂಲಕ ಆತ್ಮ ಮತ್ತು ಪರಮಾತ್ಮರ ಅಸ್ತಿತ್ವ, ಆ ಎಕ್ಸಿಸ್ಟೆನ್ಸ್, ಆತ್ಮರ ಅಸ್ತಿತ್ವ ಮತ್ತು ಪರಮಾತ್ಮನ ಅಸ್ತಿತ್ವವನ್ನು ತಿಳಿಬೇಕಾದರೆ ಮತ್ತು ಅವೆರಡ ಆತ್ಮ ಮತ್ತು ಪರಮಾತ್ಮನ ನಡುವೆ ಇರುವ ಸಂಬಂಧವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಯಾವ ನಾಲೆಡ್ಜ್ ಬೇಕು? ಇಂಟ್ಯೂಷನಲ್ ನಾಲೆಡ್ಜ್ ಬೇಕಾಗ್ತದೆ. ಈ ಸಾಕ್ಷಾತ್ಕಾರಕ್ಕಾಗಿ ಶರೀರ, ಮನ, ಇಂದ್ರಿಯಗಳನ್ನು ನಾವು ಶಾಂತಗೊಳಿಸಬೇಕು. ಈ ಆತ್ಮ ಸಾಕ್ಷಾತ್ಕಾರ ಅದ್ರ ಮೂಲಕ ನಮಗೆ ಈ ಇಂಟ್ಯೂಷನಲ್ ನಾಲೆಡ್ಜ್ ಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಮೊದಲನೇ ಹಂತ ಶರೀರ, ಮನ, ಇಂದ್ರಿಯಗಳನ್ನು ಶಾಂತ ಮಾಡಬೇಕು. ಪಿಕ್ರವಾಗಿ ಎಕ್ರಪಕ್ರವಾಗಿ ಆಟ ಆಡೋದು ಥರ ಯಾವಾಗಲೂ ಮಟೀರಿಯಲಿಸ್ಟಿಕ್ ಆಗಿರೋದ್ರಿಂದ ಆಗಲ್ಲ ಇದು. ಸೊ ಇಂದ್ರಿಯಗಳನ್ನು ನಾವು ಮೊದಲು ಶಾಂತಗೊಳಿಸ್ಬೇಕು, ಅಂತರ್ಮುಖಗೊಳಿಸ್ಕೋಬೇಕು. ಶಾಂತ ಮಾಡೋದು ಸಾಲಲ್ಲ, ಅದನ್ನು ಅಂತರ್ಮುಖ ಮಾಡ್ಕೋಬೇಕು. ಮತ್ತು ಅಂತರಂಗದ ಕೇಂದ್ರದ ಕಡೆಗೆ ಸಂಚಲನಗೊಳ್ಳುವಂತೆ ಪಳಗಿಸಬೇಕಾಗ್ತದೆ. ಏನು ಮಾಡಬೇಕು? ಮೊದಲು ಮನ, ಇಂದ್ರಿಯ ಮತ್ತು ಈ ಶರೀರವನ್ನು ತಣ್ಣಗೆ ಮಾಡಬೇಕು. ಅದಾದ ಮೇಲೆ ಒಳಗಡೆ ನೋಡ್ಕೋಬೇಕು. ಒಳಗಡೆ ನೋಡಿದ್ಮೇಲೆ ಅಲ್ಲಿಗೆ ನಿಲ್ಲೋಲ್ಲ, ಅದು ಅಂತರಂಗದ ಕೇಂದ್ರ, ಸೆಂಟ್ರ್ ಪಾಯಿಂಟಿಗೆ ಮೂವ್ ಆಗಬೇಕು, ಸಂಚಲಿಸಬೇಕು. ಹಾಗೆ ನಾವು ಪಳಗಿಸ್ಬೇಕು ಇದನ್ನು. ಆಗ ಮಾನವನಿಗೆ ವ್ಯಕ್ತಿಯ ಕೇಂದ್ರವಾದ ಆತ್ಮನ ಈ ರೀತಿ 3 ಪ್ರಾಸೆಸ್ ಮಾಡಿದಾಗ ಏನಾಗುತ್ತೆ? ಮಾನವನಿಗೆ ವ್ಯಕ್ತಿಯ ಸೆಂಟ್ರಾಯ್ಡ್ ಕೇಂದ್ರ ಬಿಂದುವಾದ ಆತ್ಮ, ಹಾಗೆ ವಿಶ್ವದ ಕೇಂದ್ರ ಬಿಂದುವಾದ ಪರಮಾತ್ಮನ ಸಾಕ್ಷಾತ್ಕಾರವಾಗ್ತದೆ. ಪಳಗಿಸುವ ಈ ಕಾರ್ಯವೇ ಧರ್ಮ. ಈ ಮನ, ಬುದ್ಧಿ ಮತ್ತು ಇಂದ್ರಿಯಗಳನ್ನು ಪಳಗಿಸುವಂಥದ್ದು, ಶಾಂತ ಮಾಡಿ ಒಳಗೆ ತಿರುಗಿಸಿ ಅಲ್ಲಿಂದ ಅಂತರ್ಮುಖವಾಗಿ ಚಲಿಸುವಂಥ ಕೆಲಸಕ್ಕೆ ನಮಗೆ ಸಾಥ್ ಕೊಡುವಂತಹ ಕಾರ್ಯವನ್ನು ಮಾಡೋದು ಯಾವುದು? ಧರ್ಮ ಮತ್ತು ಧರ್ಮದ ಆಚರಣೆಗಳು. ಧರ್ಮದ ಈ ಕಾರ್ಯವನ್ನೇ ಲಿಂಗವಂತ ಧರ್ಮದಲ್ಲಿ ಪ್ರಧಾನವಾಗಿ ಅಷ್ಟಾವರಣಗಳು ಮಾಡ್ತವೆ. ನಮ್ಮ ಲಿಂಗಾಯತ ಧರ್ಮದಲ್ಲಿ ಯಾವುದು ಈ ಕಾರ್ಯನ ಮಾಡ್ತದೆ, ಧರ್ಮದ ಕೆಲಸಗಳನ್ನ ಅಂತ ಹೇಳಿದ್ರೆ ಅಷ್ಟಾವರಣಗಳ ಕಾರ್ಯಾಚರಣೆಯಿಂದ ವ್ಯಕ್ತಿಯ ಅಂತರಂಗ ಬಹಿರಂಗಗಳು ಶುದ್ಧಗೊಳ್ಳುವುದು. ಅಷ್ಟಾವರಣದಲ್ಲಿ ಬರುವಂಥ ಕಾರ್ಯಾಚರಣೆಯಿಂದ ವ್ಯಕ್ತಿಯ ಅಂತರಂಗ ಮತ್ತು ಬಹಿರಂಗಗಳು ಶುದ್ಧಗೊಳ್ಳುವು. ಹಾಗೆಯೇ ಜೀವದ ಶರೀರ, ಇಂದ್ರಿಯಾದಿಗಳಿಗೂ ಪಳಗಿಸಲ್ಪಡ್ತದೆ. ಅಂತರಂಗ ಮತ್ತು ಬಹಿರಂಗ ಶುದ್ಧ ಆದರೆ ಜೀವದ ಒಂದು ಶರೀರ, ಮನ, ಇಂದ್ರಿಯಗಳೇನಾಗುತ್ತೆ? ಪಳಗಿಸಲ್ಪಡ್ತದೆ, ನಿಯಂತ್ರಿಸಲ್ಪಡ್ತದೆ. ಹಾಗೆ ಪಳಗಿದಾಗ ಜೀವನದ ಅಂತರಂಗ, ಬಹಿರಂಗ ಎರಡೂ ಪಕ್ಷಗಳು, ಜೀವನದ ಅಂತರಂಗ ಬಹಿರಂಗ ಅನ್ನುವಂಥ 2 ಆಯಾಮಗಳಿದೆಯಲ್ಲ, ಆ 2 ಆಯಾಮಗಳು ಲಿಂಗಾನುಸಂಧಾನ, ಲಿಂಗ ಪೂಜೆ, ಕಾಯಕ ಮತ್ತು ದಾಸೋಹಗಳಿಂದ ಹಸನಾಗ್ತದೆ, ಲಿಂಗಾಂಗ ಸಾಮರಸ್ಯಕ್ಕೆ ಅಣಿಯಾಗ್ತದೆ. ಸೊ ಅದರಿಂದ ನಾವೇನಂತ ಹೇಳ್ಬೋದು? ಲಿಂಗಾಂಗ ಸಾಮರಸ್ಯಕ್ಕೆ ಜೀವನವನ್ನು ಅಣಿಗೊಳಿಸುವುದೇ ಅಷ್ಟಾವರಣಗಳ ಮೂಲ ಉದ್ದೇಶ ಮತ್ತು ಪಾತ್ರವಾಗಿದೆ. ಮಹಾಲಿಂಗದ ಚೈತನ್ಯವು ದೈವಿ ಚೈತನ್ಯವಾಗಿ ಮನುಷ್ಯನ ಶುದ್ಧ ಹೃದಯದಲ್ಲಿ ಉದ್ಭವಿಸಿದಾಗ, ಈ ಮಹಾಲಿಂಗದ ಈ ಜಗತ್ತಿನ
ಒಂದು ಈ ಜಗತ್ತಿನ ಸೃಷ್ಟಿಗೆ ಕಾರಣವಾಗುವಂತಹ ಈ ಮಹಾಲಿಂಗದ ಚೈತನ್ಯ ದೈವಿ ಚೈತನ್ಯವಾಗಿ ಮನುಷ್ಯನ ಶುದ್ಧ ಹೃದಯದಲ್ಲಿ ಉದ್ಭವಿಸಿದಾಗ ಆ ಚೈತನ್ಯವು ಅಂತರಂಗ ಬಹಿರಂಗದಲ್ಲಿ ವ್ಯಾಪಿಸಿ ನಿಲ್ತದೆ. ಯಾವಾಗ ನಮ್ಮ ಶುದ್ಧ ಹೃದಯದಲ್ಲಿ, ಈ ಹೃದಯ ಅಲ್ಲ, ಫಿಸಿಕಲ್ ಹಾರ್ಟ್ ಅಲ್ಲ, ಶುದ್ಧ ಹೃದಯ, ಅದನ್ನು ಹಿಡಿಬೇಕು ನಾವು. ಶುದ್ಧ ಹೃದಯದಲ್ಲಿ ಅದು ಉದ್ಭವಿಸಿದಾಗ ಆ ಚೈತನ್ಯವು ಅಂತರಂಗ ಬಹಿರಂಗದಲ್ಲಿ ವ್ಯಾಪಿಸಿ ನಿಲ್ಲುವುದು. ಅಂತಹ ನಿಲುವನ್ನು ಅಂಗವಿಸಿಕೊಂಡ ಮನುಷ್ಯನೇ ಗುರು, ಲಿಂಗ, ಜಂಗಮ ಸ್ವರೂಪವನ್ನು ಪಡೀತಾನೆ. ಈ ಚೈತನ್ಯವನ್ನು ಅಂಗವಿಸಿಕೊಂಡವನೇ ಏನು ಪಡಿತಾನೆ? ಗುರು, ಲಿಂಗ, ಜಂಗಮದ ಸ್ವರೂಪ ಪಡಿತಾನೆ. ಹೀಗೆ ಗುರು, ಲಿಂಗ, ಜಂಗಮ ಸ್ವರೂಪವನ್ನು ತಾಳಿದ ಮಾನವನೇ ನುಡಿದಾಡುವ ದೇವರು. ಈ ಗುರುಲಿಂಗ ಜಂಗಮದ ಒಂದು ಸ್ವರೂಪವನ್ನು ತಾಳ್ದವಂತ ಮನುಷ್ಯನೇ ನುಡಿದಾಡುವ ದೇವರು. ಟಾಕಿಂಗ್ ಆ್ಯಂಥ್ರೋಪೊಮಾರ್ಫಟೈಸ್ಡ್ ಗಾಡ್ ಅಂತ ಕರೀತಾರೆ. ಒಂದು ನುಡಿದಾಡುವ ದೇವರು, ನಡೆದಾಡುವ ದೇವಾಲಯ ಅಂತ ಕರೀತಾರೆ. ಎಂಥವ್ರನ್ನ? ಗುರುಲಿಂಗ ಜಂಗಮವನ್ನು ಒಂದು ಅಂಗವಿಸ್ಕೊಂಡವ್ರನ್ನ ನಾವು ಕರಿತೀವಿ. ಇಂತಹ ಪರಿಪೂರ್ಣವಾದಂತಹ ಮನುಷ್ಯರನ್ನು ಹೊರತುಪಡಿಸಿ ಇನ್ಯಾವುದೇ ದೇವರನ್ನು ನೀನು ಈ ಭೂಮಿಯ ಮೇಲೆ ಕಾಣುವುದಕ್ಕಾಗೋಲ್ಲ. ಇಂತಹ ಪರಿಪೂರ್ಣ ಮನುಷ್ಯನೇ ನಾನು ದೇವರು ಅನ್ಬೇಕೇ ಹೊರತು ಒಂದು ಗುಡಿಯಲ್ಲಿರುವ, ಗುಡ್ಡಾಂತರದಲ್ಲಿರುವ, ನಿಮ್ಮ ಹತ್ತದಲ್ಲಿರುವ ಲಿಂಗವನ್ನು ನೀವು ದೇವರು ಅನ್ನೋಕ್ಕೆ ಬೇಕಾಗಿಲ್ಲ. ಇಂತಹ ವ್ಯಕ್ತಿ ಕಂಡಾಗ, ಅಂಥ ವ್ಯಕ್ತಿ ಕಾಣಲಿಲ್ಲ ಅಂದಾಗ ಇಷ್ಟಲಿಂಗ ಬೇಕು. ಅಂತಹ ವ್ಯಕ್ತಿತ್ವ ಪಡೆಯುವುದಕ್ಕೆ ನಮಗೆ ಇಷ್ಟಲಿಂಗ ಬೇಕಾಗ್ತದೆ. ಮಹಾಲಿಂಗ ಸ್ವರೂಪದ ಹಂತವನ್ನು ಪಡೆಯಬೇಕಾದ ಮಹಾಲಿಂಗ, ಐಕ್ಯ ಸ್ಥಳದ ಮಹಾಲಿಂಗದ ಸ್ವರೂಪ ಹಂತವನ್ನು ಪಡೆಯಬೇಕಾದರೆ ಮತ್ತು ಪಡೆದ ಸತ್ಕ್ರಿಯಾಮೂರ್ತಿಯೇ ಗುರು. ಆ ಮಹಾಲಿಂಗದ ಚೈತನ್ಯವನ್ನು ಗರ್ಭೀಕರಿಸಿಕೊಳ್ಳಬೇಕಾದರೆ ಗರ್ಭೀಕರಿಸಿಕೊಂಡಂತಹ ಸತ್ಕ್ರಿಯಾಮೂರ್ತಿ ಅಂದರೆ ಅದನ್ನು ಕ್ರಿಯೆಯಲ್ಲಿ, ಅವನು ಮಾಡುವ ಕ್ರಿಯೆಯಲ್ಲಿ ತೋರಿಸೋದ್ರಿಂದ ಗುರು, ಅವನೇನಂತೀವಿ? ಗುರು ಸ್ವರೂಪಿ ಅಂತ ಕರೀತಾನೆ. ಪಡೆದ ಸತ್ಕ್ರಿಯಾಮೂರ್ತಿಯೇ ಗುರು. ಮಹಾಲಿಂಗ ಸ್ವರೂಪದ ಹಂತವನ್ನು ಪಡೆದ ಸುಜ್ಞಾನ ಮೂರ್ತಿಯೇ ಲಿಂಗ. ಆ ಮಹಾಲಿಂಗ ಸ್ವರೂಪದ ಹಂತವನ್ನು ಪಡೆದ ಸದ್ಭಾವ ಮೂರ್ತಿಯೇ ಜಂಗುಮವಾಗಿ ಕಂಗೊಳಿಸುತ್ತದೆ. ಸೊ ಇಂತಹ ಅಷ್ಟಾವರಣದ ಒಂದು ಧರ್ಮವನ್ನು, ಒಂದು ಆವರಣವನ್ನು ಗುರು ಬಸವಣ್ಣನವರು ನಮಗೆ ಕೊಟ್ಟಿದ್ದಾರೆ. ಇಂತಹ ಅಷ್ಟಾವರಣವನ್ನು 4 ವಿಧವಾಗಿ ವಿಂಗಡಿಸ್ತೀವಿ. ಬ್ರಹ್ಮಾಂಡ ಅಷ್ಟಾವರಣ, ಕ್ರಿಯಾ ಅಷ್ಟಾವರಣ, ಜ್ಞಾನ ಅಷ್ಟಾವರಣ ಮತ್ತು ಭಾವ ಅಷ್ಟಾವರಣ ಅಥವಾ ಮಹಾಜ್ಞಾನ ಅಷ್ಟಾವರಣ ಅಂತ ನಾವು ಕರಿತೀವಿ. ಈ ಕ್ರಿಯಾ ಅಷ್ಟಾವರಣಕ್ಕೆ ನಾವು ಬಹಿರಂಗ ಅಷ್ಟಾವರಣ ಅಂತ ಕರಿತೀವಿ. ಜ್ಞಾನ ಅಷ್ಟಾವರಣಕ್ಕೆ ಅಂತರಂಗ ಅಷ್ಟಾವರಣ ಅಂತಲೂ ಕರಿತೀವಿ. ಮಹಾಜ್ಞಾನ ಭಾವ ಅಷ್ಟಾವರಣಕ್ಕೆ ಸಮೂಲ ಅಷ್ಟಾವರಣ ಅಂತ ಕರಿತೀವಿ. ಈ ಬ್ರಹ್ಮಾಂಡ ಅಷ್ಟಾವರಣ ಆಗಲೇ ಹೇಳಿದ್ದೀನಿ. ಆತ್ಮ, ಸೂರ್ಯ, ಚಂದ್ರ, ಆಕಾಶ, ವಾಯು, ಅಗ್ನಿ, ನೀರು, ನೆಲ, ಈ ಅಷ್ಟತತ್ವಗಳು ಸೇರಿ ಬ್ರಹ್ಮಾಂಡ ಅಷ್ಟಾವರಣ ಅಂತ ಕರಿತೀವಿ. ಈ ಬ್ರಹ್ಮಾಂಡ ಅಷ್ಟಾವರಣಗಳ ಒಂದು ಪ್ಯೂರಿಟಿಯನ್ನು ಈ ಮನುಷ್ಯ ಏನು ಮಾಡ್ತಾಯಿದ್ದಾನೆ? ಕಡಿಮೆ ಮಾಡ್ತೋದ್ರಿಂದ ಈ ರೋಗಾದಿ ರುಜಿನಗಳು, ಕೋವಿಡ್ನಂಥ ಕಾಯಿಲೆಗಳು ಬರೋಕ್ಕೆ ಕಾರಣ ಆಗ್ತಾ ಇದ್ದಾವೆ. ಸೊ ಆ ಆವರಣಕ್ಕೆ ಧಕ್ಕೆ ಇಟ್ಟಿರೋದಂದರೆ ನಮಗೆ ಇವೆಲ್ಲ ಒಂದು ಸಮಸ್ಯೆ ಉಂಟಾಗ್ತಾಯಿದೆ. ನೆಕ್ಸ್ಟು ಕ್ರಿಯಾ ಅಷ್ಟಾವರಣ ಅಂತೇಳಿದ್ರೆ ಗುರು, ಲಿಂಗ, ಜಂಗುಮ, ಮಂತ್ರ, ವಿಭೂತಿ, ರುದ್ರಾಕ್ಷಿ, ಪಾದೋದಕ, ಪ್ರಸಾದ, ಇವು ಬಹಿರಂಗ ಕ್ರಿಯಾ ಅಷ್ಟಾವರಣಗಳು. ಸತ್ಕ್ರಿಯೆ, ಸಮ್ಯಜ್ಞಾನ, ಸಮ್ಯಕ್ ಭಾವ, ಇದೇ ಅನುಭವ. ಸತ್ಕ್ರಿಯೆ, ಸಮ್ಯಜ್ಞಾನ, ಸಮ್ಯಕ್ ಭಾವ, ಸುಜ್ಞಾನ, ಸುಮನಸ್ಸು, ನಿರಹಂಕಾರ, ಸುಬುದ್ಧಿ, ಸುಚಿತ್ತಗಳೇ ಅಂತರಂಗದ ಜ್ಞಾನದ ಅಷ್ಟಾವರಣಗಳು. ಏನಮ್ಮ? ಸತ್ಕ್ರಿಯೆ, ಸಮ್ಯಜ್ಞಾನ, ಸಮ್ಯಕ್ ಭಾವ, ಅನುಭವ, ಸುಜ್ಞಾನ, ಸುಮನಸ್ಸು, ನಿರಹಂಕಾರ, ಸುಬುದ್ಧಿ, ಸುಚಿತ್ತಗಳೇ ಅಂತರಂಗದ ಜ್ಞಾನ ಅಷ್ಟಾವರಣಗಳು. ಚಿತ್ಕ್ರಿಯೆ, ಇದು ಚಿತ್ಕ್ರಿಯೆ, ಮಹತ್ಕ್ರಿಯೆ ಅಂತ ಕರಿತೀವಿ. ಚಿದ್ ಜ್ಞಾನ, ಮಹಜ್ಞಾನ, ಚಿದ್ಭಾವ, ಮಹದ್ಭಾವ, ಚಿದಾಕಾಶ, ಚಿನ್ಮಂತ್ರ, ದ್ವಾದಶ ಮಂತ್ರವನ್ನು ಕರಿಬೋದು. ಚಿನ್ಮನ, ಚಿತ್ಪ್ರಕಾಶ, ಚಿದಗ್ನಿ, ಚಿಜ್ಯೋತಿ, ಚಿಜ್ವಲ, ಚಿದಾಮೃತ, ಚಿದಾನಂದ, ಸಂತೃಪ್ತಿ, ಇವು ಭಾವ ಅಷ್ಟಾವರಣಗಳು. ಧಾರ್ಮಿಕ ಭಾಷೆಯಲ್ಲಿ ಈಗ ಇನ್ನೊಂದು ಹೇಳ್ತೀನಿ. ಈ ಚಿತ್ ಅಂತ ಕರಿತೀವಲ್ಲ, ಮಹಾಜ್ಞಾನ ಅಷ್ಟಾವರಣದಲ್ಲಿ ಬರ್ತಲ್ಲ ಚಿತ್ತು, ಅದು ಪೃಥ್ವಿ ತತ್ವದಲ್ಲಿರುವಂಥ ಚಿತ್ತಲ್ಲ, ಶೂನ್ಯ ತತ್ವದಲ್ಲಿ ಇರುವಂತಹ ಮೂಲ ಚಿತ್ತೆ, ಮಹಾಚಿತ್ತೆ ಈ ಒಂದು ಮಹಾಜ್ಞಾನ ಅಷ್ಟಾವರಣದಲ್ಲಿ ಬರುವಂಥ ಚಿತ್ತನ್ನು ಹೇಳ್ತದೆ. ಈ ಮಹಾಚಿತ್ತು 8 ತತ್ವಗಳಲ್ಲಿ ಪ್ರವೃತ್ತಿಗೊಂಡು ಮಹಾಜ್ಞಾನ ಅಷ್ಟಾವರಣದ ರೂಪವನ್ನು ತಾಳ್ತದೆ. ಧಾರ್ಮಿಕ ಭಾಷೆಯಲ್ಲಿ ಈ 4 ಅಷ್ಟಾವರಣವನ್ನು ಈ ರೀತಿ ಹೇಳ್ತಾರೆ. ಬ್ರಹ್ಮಾಂಡ ಅಷ್ಟಾವರಣ, ಆತ್ಮಾದಿ ಭೂಮಿಯಂತದವರೆಗೆ.
ಬಹಿರಂಗ ಅಷ್ಟಾವರಣ ಕ್ರಿಯಾ ಗುರು ಕ್ರಿಯಾಲಿಂಗ ಕ್ರಿಯಾಜಂಗಮ ಕ್ರಿಯಾಮಂತ್ರ ಕ್ರಿಯಾವಸಿತ ಕ್ರಿಯಾರುದ್ರಾಕ್ಷಿ ಕ್ರಿಯಾಪಾದೋದಕ ಕ್ರಿಯಾಪ್ರಸಾದ. ಅಂತರಂಗ ಅಷ್ಟಾವರಣಗಳು ಜ್ಞಾನಗುರು ಜ್ಞಾನಲಿಂಗ ಜ್ಞಾನಜಂಗಮ ಜ್ಞಾನವಸಿತ ಜ್ಞಾನಪಾದೋದಕ ಜ್ಞಾನಪ್ರಸಾದ. ಮಹಾಜ್ಞಾನ ಮತ್ತು ಭಾವ ಅಷ್ಟಾವರಣಗಳು ಭಾವಗುರು ಭಾವಲಿಂಗ ಭಾವಜಂಗುಮ ಭಾವಮಂತ್ರ ಭಾವಬಸಿತ ಭಾವರುದ್ರಾಕ್ಷಿ ಭಾವೋದಕ ಭಾವಪ್ರಸಾದ. ಹೀಗೆ ಬಹಿರಂಗ ಅಂತರಂಗ ಮತ್ತು ಭಾವ ಅಷ್ಟಾವರಣಗಳನ್ನು ನಿರೂಪಿಸಿದ್ದೇವೆ. ಶರಣಾರ್ಥಿಗಳು.